Hello, my dear students. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಫ್ಯಾಕಲ್ಟಿ ಓಂಕಾರ್ ಸರ್. ಐ ವೆಲ್ಕಮ್ ಯು ಆಲ್ ಟು ದಿಸ್ ವಂಡರ್ಫುಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಫಿಸಿಕ್ಸ್ ವಾಲಾ. ಸೊ ಮಕ್ಕಳ, ಇವತ್ತು ಈ ವಿಡಿಯೋ ಅಲ್ಲಿ ನಾನು ಇನ್ನೊಂದು ಇಂಪಾರ್ಟೆಂಟ್ ಸ್ಟ್ರಾಟಜಿಯನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದು ಯಾವುದಂದ್ರೆ ನೋಡಿ, ಪೇಪರ್ ಸ್ವಲ್ಪ ಕೂಡ ಲೆಂದಿ ಬಂದ್ರೆ, ಓಕೆ, ವಾಟ್ ಎವರ್ ಮ್ಯಾಥ್ಸ್ ಪೇಪರ್ ಯಾವುದು ಪೇಪರ್ ಇರಲಿ, ಸ್ವಲ್ಪ ಲೆಂದಿ ಬಂದ್ರೆ ಇಷ್ಟೊಂದು ಕಮೆಂಟ್ಸ್ ಬಂದ್ಬಿಡುತ್ತೆ. ಸರ್ ಪೇಪರ್ ಲೆಂದಿ ಇತ್ತು, ಪೇಪರ್ ಕಂಪ್ಲೀಟ್ ಆಗಿಲ್ಲ, ಈ ಕ್ವಶನ್ ಬಿಟ್ಟಿದ್ದೇನೆ, ಆ ಕ್ವಶನ್ ಬಿಟ್ಟಿದ್ದೇನೆ, ಪೇಪರ್ ಕಂಪ್ಲೀಟ್ ಆಗೇ ಇಲ್ಲ. ನಿಲ್ಲಿ ಸ್ಟೂಡೆಂಟ್ಸ್, ಇವತ್ತು ಆ ಕಾನ್ಸೆಪ್ಟ್ ಅನ್ನ ಏನಿದೆ ಅಲ್ಲ, ಪೇಪರ್ ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ಒಂದು ಬ್ರಹ್ಮಾಸ್ತ್ರನ ತಂದಿದ್ದೀನಿ ಸ್ಪೆಷಲಿ ಫಾರ್ ಮ್ಯಾಥ್ಸ್. ಕರೆಕ್ಟ್, ಬಿಕಾಸ್ ಮ್ಯಾಥ್ಸ್ ಪೇಪರ್ ಡೆಫಿನೆಟ್ಲಿ ಸ್ವಲ್ಪ ಲೆಂದಿ ಆಗಿರುತ್ತೆ. ಪ್ರಾಬ್ಲಮ್ ಸ್ವಲ್ಪ ನಿಮ್ದು NCERT ಟ್ವಿಸ್ಟೆಡ್ ಕ್ವಶನ್ಸ್ ಬಂದ್ರೆ ಡೆಫಿನೆಟ್ಲಿ ನೀವು ಪ್ರಾಬ್ಲಮ್ ಇರ್ತೀರಿ. ಓಕೆ, ಡೆಫಿನೆಟ್ಲಿ ಯು ವಿಲ್ ಬಿ ಇನ್ ಪ್ರಾಬ್ಲಮ್. ಟು ಅವಾಯ್ಡ್ ದಟ್ ಪ್ರಾಬ್ಲಮ್, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವಾಟ್ ಟುಡೇ, ಟೈಮ್ ಮ್ಯಾನೇಜ್ಮೆಂಟ್, ಹೌ ಟು ಮ್ಯಾನೇಜ್ ಟೈಮ್ ಫಾರ್ ಈಚ್ ಸೆಕ್ಷನ್ ಇನ್ ಮ್ಯಾಥಮೆಟಿಕ್ಸ್. ಕ್ಲಿಯರ್? ಅಂದ್ರೆ ಏನ್ ಮಾಡ್ತಾ ಇದ್ದೀನಿ, ಎವ್ರಿ ಸೆಕ್ಷನ್ ಎ ಇರುತ್ತೆ, ಸೆಕ್ಷನ್ ಬಿ, ಸೆಕ್ಷನ್ ಸಿ ಇರುತ್ತೆ. ಕರೆಕ್ಟ್, ಆಲ್ ದಿಸ್ 1 marks 2 marks 3 marks, ಆ ಎಲ್ಲ ಸೆಷನ್ಸ್ ಅನ್ನ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಕ್ಲಿಯರ್, ಅದನ್ನ ಡಿಸ್ಕಸ್ ಮಾಡೋಣ. ಕ್ಲಿಯರ್? ವಿತ್ ದಿಸ್ ವಿ ವಿಲ್ ಬಿ ಡೂಯಿಂಗ್ ಅ ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ ಪ್ಲಾನ್ ಸೊ ದಟ್ ಯು ವಿಲ್ ಬಿ ನಾಟ್ ಫಾಲಿಂಗ್ ಶಾರ್ಟ್ ಆಫ್ ಟೈಮ್. ಓಕೆ, ಟೈಮ್ ಏನಿದೆ ನೀವು ಮತ್ತೆ ಬಂದು ಹೇಳ್ಬಾರ್ದು, ಸರ್ ಟೈಮ್ ಕಮ್ಮಿ ಇತ್ರಿ, ನಂಗೆ ಕಂಪ್ಲೀಟ್ ಪೇಪರ್ ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ. ಇಲ್ಲಿ ಮಕ್ಕಳ, ಇವತ್ತು ಆ ಬ್ರಹ್ಮಾಸ್ತ್ರನ ನಿಮ್ಗೆ ಕೊಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಅಂಡ್ ಸ್ಟಾರ್ಟ್ ವಿತ್ ದಿಸ್ ಸ್ಟ್ರಾಟಜಿ. ನೋಡಿ, ಹೌ ಟು ಮ್ಯಾನೇಜ್ ಟೈಮ್ ಫಾರ್ ಈಚ್ ಸೆಕ್ಷನ್ ಇನ್ ಮ್ಯಾಥಮೆಟಿಕ್ಸ್. ಸೊ ಏನ್ ಮಾಡಿದ್ದೇನೆ ಮಕ್ಕಳ, ಜನರಲ್ ಇನ್ಸ್ಟ್ರಕ್ಷನ್ಸ್ ಏನಿದೆ, ಟೈಮ್ ನಿಂಗೆ 3 hours 15 minutes ಇರುತ್ತೆ. ಓಕೆ, ಫಾರ್ ಯು ಪೀಪಲ್ ದ ಟೈಮ್ ವಿಲ್ ಬಿ 3 hours 15 minutes. 3 hours 15 minutes ಅಲ್ಲಿ ನೋಡಿ, 3 hours ಅಲ್ಲಿ ನೀವು ಕಂಪ್ಲೀಟ್ ಎಕ್ಸಾಮ್ ಅನ್ನ ಬರೀತೀರಾ. ಓಕೆ, 3 hours ಅಲ್ಲಿ ನೀವು ಕಂಪ್ಲೀಟ್ ಎಕ್ಸಾಮ್ ಅನ್ನ ಬರೀತೀರಾ. 15 minutes will be given to fill your details. ಕ್ಲಿಯರ್? 15 minutes ನಿಮ್ದು ಕ್ವಶನ್ ಪೇಪರ್ ಅನಲೈಸ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ, ಅಥವಾ 15 minutes ನಿಮ್ದು ವಾಟ್ ಎವರ್ ಆನ್ಸರ್ ಬುಕ್ಲೆಟ್ ಇಸ್ ದರ್ ಅದನ್ನ ಡೀಟೇಲ್ಸ್ ಫಿಲ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ. ಕ್ಲಿಯರ್? ನಾವು ಕ್ವಶನ್ ಪೇಪರ್ ಅನ್ನ ನಿಮ್ಗೆ ಸಿಕ್ಕಿದ ಮೇಲೆ ವಾಟ್ ಯು ಹ್ಯಾವ್ ಟು ಡೂ ಸ್ಟೂಡೆಂಟ್ಸ್, ಫಸ್ಟ್ ವೆರಿಫೈ ಮಾಡಿ. ಕರೆಕ್ಟ್, ನಿಮ್ಗೆ ಸಿಕ್ಕಿರೋ ಪೇಪರ್ ಮ್ಯಾಥ್ಸ್ ಪೇಪರ್ ಇದೆಯಾ ಇಲ್ಲ ಅಂತ ಹೇಳಿ. ಎಲ್ಲರೂ ತಪ್ಪಿ ನಿಮ್ಗೆ ಸೈನ್ಸ್ ಪೇಪರ್ ಬಂದ್ರೆ ಏನ್ ಮಾಡ್ತೀರಾ, ಎಲ್ಲರೂ ಮ್ಯಾಥ್ಸ್ ಪೇಪರ್ ಇದೆ, ನಿಮ್ ಸೈನ್ಸ್ ಪೇಪರ್ ಬಂದ್ರೆ ಜಾಕ್ಪಾಟ್ ಅಲ್ಲ, ನಿಮ್ಗೆ ನೆಕ್ಸ್ಟ್ ಎಕ್ಸಾಮ್ದು ಕ್ವಶನ್ ಪೇಪರ್ ಆಲ್ರೆಡಿ ಸಿಕ್ಬಿಟ್ಟಿದೆ. ಆ ರೀತಿ ತಿಳ್ಕೊಳಿಕ್ ಹೋಗ್ಬೇಡಿ, ಮ್ಯಾಥ್ಸ್ ಎಕ್ಸಾಮ್ ಕೂಡ ಬರಿಬೇಕಾಗತ್ತಲ್ಲ. ಸೊ ಫಸ್ಟ್ ವೆರಿಫೈ ಮಾಡಿ ಮ್ಯಾಥ್ಸ್ ಪೇಪರ್ ಇದೆಯಾ ಇಲ್ಲ ಅಂತ ಹೇಳಿ. ಫಸ್ಟ್ ಪೇಜ್ ಅಲ್ಲಿ ಮ್ಯಾಥ್ಸ್ ಬರ್ದು ಒಳಗಡೆ ಎಲ್ಲ ಸೈನ್ಸ್ ಕ್ವಶನ್ ಇದ್ರೆ ಅದನ್ನು ಕೂಡ ವೆರಿಫೈ ಮಾಡಿ. ಓಕೆ, ಆ ರೀತಿ ಆಗಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ. ಕ್ಲಿಯರ್? ನೆಕ್ಸ್ಟ್ ಏನಂದ್ರೆ ಮಕ್ಕಳ ನೋಡಿ, ಆಫ್ಟರ್ ದಿಸ್ ಯು ವಿಲ್ ಬಿ ಹ್ಯಾವಿಂಗ್ ಟೋಟಲ್ ಕ್ವಶನ್ಸ್. ಒಂದ್ಸತಿ ಕ್ವಶನ್ ಪೇಪರ್ ಸಿಕ್ಕಿದ ಮೇಲೆ ಏನ್ ಮಾಡಿ, ಎಲ್ಲ ಸೆಕ್ಷನ್ಸ್ ಗೋ ಥ್ರೂ ಮಾಡಿ. ಸೆಕ್ಷನ್ ಎ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಇದೆ, ಸೆಕ್ಷನ್ ಬಿ ಅಲ್ಲಿ ಈಸಿ ಕ್ವಶನ್ಸ್ ಇದೆ, ಸೆಕ್ಷನ್ ಸಿ ಅಲ್ಲಿ ಟಫ್ ಕ್ವಶನ್ಸ್ ಇದೆ, ಅದನ್ನ ಅನಲೈಸ್ ಮಾಡಿ. ಅದ್ರ ಪ್ರಕಾರ ನೀವು ನಿಮ್ಮ ಟೈಮ್ ಅನ್ನ ಅರೇಂಜ್ ಮಾಡ್ಕೋಬಹುದು. ಡೆಫಿನೆಟ್ಲಿ ಒಂದು ಟೈಮ್ ಅನ್ನ ಕೊಡ್ತೀನಿ, ಇಷ್ಟು ಟೈಮಲ್ಲಿ ಇಷ್ಟು ಮಾಡ್ರಿ ಅಪ್ಪ ಅಂತ ಹೇಳ್ಕೊಡ್ತೀನಿ. ಬಟ್ ಡೆಫಿನೆಟ್ಲಿ ಅಲ್ಲಿ ಹೋದ್ಮೇಲೆ ಸೆಕ್ಷನ್ ಎ ಟಫ್ ಬಂತಂದ್ರೆ, ಓಕೆ, ಟ್ವಿಸ್ಟೆಡ್ ಕ್ವಶನ್ಸ್ ಬಂತಂದ್ರೆ 20 minutes ತಗೊಳ್ಳೋದು ನೀವು 25 minutes ತಗೋತೀರಾ. ಕ್ಲಿಯರ್? ರೈಟ್? ಸೊ ಅದನ್ನ ಏನಾಗುತ್ತೆ, 5 minutes ನೋಡಿ, ಅಲ್ಲಿ ನಿಮ್ ಪ್ರಕಾರ ಟೈಮ್ ಅಡ್ಜಸ್ಟ್ ಮಾಡೋದು ನಿಮ್ಗೆ ಗೊತ್ತಾಗಬೇಕು. ಕ್ವಶನ್ ಪ್ರಕಾರ ಕ್ವಶನ್ ಪೇಪರ್ ನೋಡಿದ ಮೇಲೆ ನೀವು ಯಾವ ರೀತಿ ಟೈಮ್ ಅನ್ನ ಅಡ್ಜಸ್ಟ್ ಮಾಡ್ತೀರಾ ಅದನ್ನ ನಿಮ್ಗೆ ಗೊತ್ತಾಗಬೇಕು. ಕ್ಲಿಯರ್? ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಮ್ಯಾನೇಜ್ ಟೈಮ್ ಫಾರ್ ಈ ಸೆಕ್ಷನ್ಸ್. ಅದು ಯಾವಾಗ ಗೊತ್ತಾಗುತ್ತೆ ನಿಮ್ಗೆ, ವೆನ್ ಯು ವಿಲ್ ಗೆಟ್ ಟು ನೋ, ವೆನ್ ಯು ವಿಲ್ ಬಿ ಡೂಯಿಂಗ್ ಮೋರ್ ಪ್ರಾಕ್ಟೀಸ್ ಆಫ್ ಕ್ವಶನ್ಸ್. ಕ್ಲಿಯರ್? ನೀವು ಕ್ವಶನ್ಸೇ ಪ್ರಾಕ್ಟೀಸ್ ಮಾಡಿಲ್ಲ, ಹಂಗೆ ಎಕ್ಸಾಮಿಗೆ ಹೋದ್ರಿ ಅಂದ್ರೆ ಡೆಫಿನೆಟ್ಲಿ ವಿಲ್ ರ್ಯಾಂಡ್ ಇನ್ ಪ್ರಾಬ್ಲಮ್. ಕ್ಲಿಯರ್? So yes, so time management we are going to discuss. Time is 3 hours 15 minutes. Total number of questions, maths ಬಗ್ಗೆ ಮಾತಾಡ್ತಾ ಇದ್ದೀನಿ. So total number of questions is 38 including choices. It is including choices, not only your main questions, including choices. Clear? Maximum marks is definitely 80. Clear? Fine? ಎಷ್ಟು ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟ್ ಸೆಕ್ಷನ್ ಎ ಅನ್ನ 2 parts ಅಲ್ಲಿ ಡಿವೈಡ್ ಮಾಡಿದ್ದೇನೆ ನಾನು. one is your multiple choice questions. Sorry, one is your multiple choice questions we have. One is your multiple choice questions. Correct? ಇನ್ನೊಂದು ನಿಮ್ದು ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್. ಕ್ಲಿಯರ್? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದ್ರೆ MCQ. ಕ್ಲಿಯರ್? MCQs ಇರುತ್ತೆ ಇಲ್ಲಿ. ಅಂಡ್ ಹಿಯರ್ ವೆರಿ ಶಾರ್ಟ್ ಆನ್ಸರ್ ಮೀನ್ಸ್ 1 mark ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್. ಕ್ಲಿಯರ್? ಇವಾಗ ನೋಡಿ, ಕೌಂಟ್ ಎಷ್ಟು ಇರುತ್ತೆ ಇಲ್ಲಿ, ವಾಟ್ ಎವರ್ ದ ಕೌಂಟ್ ಆಫ್ ದಿಸ್ ಕ್ವಶನ್ಸ್ ಇಸ್ ದರ್, ಹಿಯರ್ ಇಟ್ ವಿಲ್ ಬಿ 8 MCQ ಇರುತ್ತೆ ಇಲ್ಲಿ. ಕ್ಲಿಯರ್? ಅಂಡ್ ನೋ ಚಾಯ್ಸ್. ಫೈನ್? Again you will be having 8 questions over here and no choice. Correct? Choice ಇರಲ್ಲ. ಟೈಮ್ ಎಷ್ಟು ತಗೋತೀರಿ ಇದನ್ನ, ಎರಡು ಕೂಡಿಸಿ you need to spend only 20 to 25 minutes.
MCQs ಅಷ್ಟೇನು ಟಫ್ ಇರಲ್ಲ. ಒಂದು MCQ ಅಥವಾ 2 MCQ ಟಫ್ ಬರ್ಬೋದು, ಅದಕ್ಕಿಂತ ಜಾಸ್ತಿ MCQs ಟಫ್ ಬರಲ್ಲ. ಕ್ಲಿಯರ್? 1 ಮಾರ್ಕ್ಸ್ ಕೂಡ ಹಾಗೆ 1 or 2 ಕ್ವಶನ್ might be tough but not more than that. Try to finish whatever your section A is there in 20 to 25 minutes. So section A ಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀರಾ ನೋಡಿ, 20 minutes. ಕರೆಕ್ಟ್? 20 to 25 minutes ರೇಂಜಲ್ಲಿ ಇಡೋಣ. ಜಾಸ್ತಿ ಏನಾರೆ ನಿಮಗೆ ಅನಿಸಿತ್ತು ಇಲ್ಲಪ್ಪ ಸೆಕ್ಷನ್ ಎ ಟಫ್ ಬಂದಿದೆ, ಅವಾಗ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ, ಇನ್ನೊಂದು 5 minutes 10 minutes ಎಕ್ಸ್ಟ್ರಾ ಕೊಡಿ. ಕ್ಲಿಯರ್? ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಮ್ಯಾನೇಜ್ ಟೈಮ್ ಫಾರ್ ಸೆಕ್ಷನ್ ಎ. ನೆಕ್ಸ್ಟ್ ಫಾರ್ ಸೆಕ್ಷನ್ ಬಿ, ವೆನ್ ವಿ ಕಮ್ ಫಾರ್ ಸೆಕ್ಷನ್ ಬಿ ಓವರ್ ಹಿಯರ್, ಸೆಕ್ಷನ್ ಬಿ ಅಲ್ಲಿ ನೋಡಿ ಏನಾಗುತ್ತೆ, ಇಟ್ ಈಸ್ ನಥಿಂಗ್ ಬಟ್ ಶಾರ್ಟ್ ಆನ್ಸರ್ ಕ್ವಶನ್, ಆಲ್ ಆರ್ 2 marks ಕ್ವಶನ್. ಕ್ಲಿಯರ್? ಶಾರ್ಟ್ ಆನ್ಸರ್ ಅಂದ್ರೆ ಒಂದು ಐದರ್ ಯು ನೀಡ್ ಟು ಸಾಲ್ವ್ ಇಟ್ ಅ ಬಿಟ್ 3 to 4 steps extra, or you need to write down something about 3 to 4 step extra. Clear? So adana nimdu ಇಲ್ಲಿ ಬರುತ್ತೆ. Okay, short answer 2 marks ಅಲ್ಲಿ. Next after this count ಎಷ್ಟು ಇರುತ್ತೆ ಇಲ್ಲಿ, again you need to write down 8 questions. Okay, 8 questions ಇರುತ್ತೆ. Choice ಇರುತ್ತಾ? Yes, there will be 2 choice over here. 2 choice ಇರುತ್ತೆ. Clear? Time ಎಷ್ಟು ಸ್ಪೆಂಡ್ ಮಾಡ್ಬೇಕು ಸರ್ ಇಲ್ಲಿ? Not more than 20 minutes. Correct? Not more than 20 minutes. ಕ್ಲಿಯರ್ ಮಕ್ಕಳ? ಅರ್ಥ ಆಯ್ತಾ ಪ್ಲಾನ್ ಇದು? ನೋಡಿ 2 marks, ಪೇಪರ್ ಟಫ್ ಬಂತು ಸರ್, ಒಂದೊಂದು ಕ್ವಶನ್ ಭಾಳ ಲೆಂದಿ ಅದ ರೀ. ಲೆಂದಿ ಇದ್ರೆ ನಿಮ್ಮ ಟೈಮ್ ಅಕಾರ್ಡಿಂಗ್ಲಿ ಅಡ್ಜಸ್ಟ್ ಮಾಡಿರಿ. ಆಮೇಲೆ ಚಾಯ್ಸ್ ಕ್ವಶನ್ ಏನಿರುತ್ತಲ್ಲ, ವಾಟ್ ಎವರ್ ಟೈಮಿಂಗ್ ಐ ಆಮ್ ಮೆನ್ಷನಿಂಗ್ ಓವರ್ ಹಿಯರ್, ಯು ಆರ್ ಗೋಯಿಂಗ್ ಟು ಸ್ಪೆಂಡ್ 20 minutes ಓವರ್ ಹಿಯರ್. ಈಗ ಈ 20 minutes ಅಲ್ಲಿ ಯು ಹ್ಯಾವ್ ಟು ನಾಟ್ ಅಟೆಂಪ್ಟ್ ಚಾಯ್ಸನ್ನು ಬಿಟ್ಬಿಡಿ. ಫಸ್ಟ್ ನಿಮ್ಗೆ ಏನು ಬರುತ್ತಲ್ಲ ಅದನ್ನು ಕಂಪ್ಲೀಟ್ ಮಾಡಿ, ಚಾಯ್ಸ್ ಆಮೇಲೆ ನೋಡೋಣ ಅಂತ ಟೈಮ್ ಇದ್ರೆ. ಬಟ್ ವಾಟ್ ಎವರ್ ಯು ನೋ ಫಸ್ಟ್, ದ್ಯಾಟ್ ಯು ಅಟೆಂಪ್ಟ್ ಇನ್ ದ್ಯಾಟ್ 20 minutes. ಓಕೆ, ಚಾಯ್ಸ್ ಅಟೆಂಪ್ಟ್ ಮಾಡ್ತೀರಾ? ಇಲ್ಲ, ಈಗ ಅಟೆಂಪ್ಟ್ ಮಾಡಲ್ಲ, ಆಮೇಲೆ ಟೈಮ್ ಇದ್ರೆ ನೋಡ್ತೀವಿ. ಕ್ಲಿಯರ್? ನೆಕ್ಸ್ಟ್ ಯು ಹ್ಯಾವ್ ಸೆಕ್ಷನ್ ಸಿ. ಸೆಕ್ಷನ್ ಸಿ ಏನಾಗುತ್ತೆ, ಲಾಂಗ್ ಆನ್ಸರ್ ಟೈಪ್. ನೋಡಿ ಇದು ಸ್ವಲ್ಪ ವಾಟ್ ಎವರ್ ವಿ ಟಾಕ್ ಅಬೌಟ್ ಯುವರ್ ಸೆಕ್ಷನ್ ಸಿ, ವಾಟ್ ಎವರ್ ದಿಸ್ ಇಸ್ ದರ್, ಹಿಯರ್ ವಿ ಗೆಟ್ ಲಿಟಲ್ ಬಿಟ್ ಆಫ್ ಟ್ವಿಸ್ಟೆಡ್ ಕ್ವಶನ್ಸ್. ಹೌದಲ್ಲ ಮಕ್ಕಳ? ಕ್ಲಿಯರ್? ಡೈರೆಕ್ಟ್ ಕ್ವಶನ್, ಒಂದೊಂದು ಕ್ವಶನ್ ಡೈರೆಕ್ಟ್ ಆಗಿರಲ್ಲ, ಕೆಲವೊಂದು ಟಾಪಿಕ್ಸ್ ಇಂದ ಟ್ವಿಸ್ಟೆಡ್ ಕ್ವಶನ್ಸ್ ಬರುತ್ತೆ, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಆಗಿರ್ಲಿ. ಕ್ಲಿಯರ್? ಆಮೇಲೆ ನಿಮ್ಮದು ಇನ್ನೊಂದು ಯಾವುದು, ಯೋರ್ ಸ್ಟ್ಯಾಟಿಸ್ಟಿಕ್ಸ್ ಇಂದ ಡೈರೆಕ್ಟ್ ಕ್ವಶನ್ ಬರುತ್ತೆ, ಅದನ್ನೇನು ಪ್ರಾಬ್ಲಮ್ ಇಲ್ಲ. ಯೋರ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅಲ್ಲಿಂದ ಸ್ವಲ್ಪ ಟ್ವಿಸ್ಟೆಡ್ ಕ್ವಶನ್ಸ್ ಬರ್ಬೋದು. ಕ್ಲಿಯರ್? ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್, ಕರೆಕ್ಟ್, ಟ್ರಯಾಂಗಲ್ಸ್, ಈ ಟಾಪಿಕ್ ಇಂದ ಸ್ವಲ್ಪ ಟ್ವಿಸ್ಟೆಡ್ ಕ್ವಶನ್ಸ್, ಚಾಲೆಂಜಿಂಗ್ ಕ್ವಶನ್ಸ್ ಬಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ ಟೈಮ್. ಕ್ಲಿಯರ್? ಸೊ ಫಾರ್ ದ್ಯಾಟ್ ರೀಸನ್, ಕ್ಲಿಯರ್, ವೆನ್ ವಿ ಟಾಕ್ ಅಬೌಟ್ ಕೌಂಟ್ ಆಫ್ ಕ್ವಶನ್ಸ್, ನೋಡಿ 9 questions ಅನ್ನ ನೀವು ಅಟೆಂಪ್ಟ್ ಮಾಡಬೇಕು. ಇನ್ ದ್ಯಾಟ್ ಯು ವಿಲ್ ಬಿ ಗಿವನ್ 4 choice. ಕರೆಕ್ಟ್? ಚಾಯ್ಸ್ ಅಟೆಂಪ್ಟ್ ಮಾಡ್ತೀರಾ ಸರ್? ಇಲ್ಲ, ನಾವು ಈಗ ಮಾಡಲ್ಲ, ಆಮೇಲೆ ನೋಡ್ತೀವಪ್ಪ, ಟೈಮ್ ಇದ್ರೆ ಹೋಗ್ತೀವಿ. ಬಟ್ ಏನ್ ನಮ್ಗೆ ಗೊತ್ತಿದೆ ಅದನ್ನ ಕ್ಲಿಯರ್ ಆಗಿ ಫಸ್ಟ್ ಬರೆದು ಕಂಪ್ಲೀಟ್ ಮಾಡ್ತೀವಿ. ಕ್ಲಿಯರ್? ಟೈಮ್ ಎಷ್ಟು ಹಾಕ್ಬೇಕು ಸರ್ ಇಲ್ಲಿ? 45 minutes. ಫಾರ್ ದಿಸ್ ಸೆಷನ್ ಯು ವಿಲ್ ಬಿ ಕೀಪಿಂಗ್ 45 minutes. ಓಕೆ, is this clear for you people? 45 minutes ಇಲ್ಲಿ. Yes, definitely it will take time. ಸ್ವಲ್ಪ ಲಾಂಗ್ ಆನ್ಸರ್ಸ್ ಕ್ವಶನ್ ಇರುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. ಯು ನೀಡ್ ಟು ರೈಟ್ ಡೌನ್ ದ ಡೇಟಾ ಆ್ಯಂಡ್ ಆಲ್. ಇಟ್ ವಿಲ್ ಟೇಕ್ ಟೈಮ್, ಬಟ್ ಕೀಪ್ ಇನ್ ಮೈಂಡ್ ಸ್ಟೂಡೆಂಟ್ಸ್, ವಿಚ್ ಎವರ್ ಯು ನೋ ಆನ್ಸರ್ ದ್ಯಾಟ್ ಫಸ್ಟ್. ಇಲ್ಲಿ ನಿಮ್ಗೆ ಟೆಂಪ್ಟ್ ಮಾಡಲಿಕ್ಕೆ ಚಾಯ್ಸನ್ನು ಕೊಟ್ಟಿರ್ತಾರೆ, ಬಟ್ ಡೋಂಟ್ ಸ್ಪೆಂಡ್ ಯೋರ್ ಟೈಮ್ ಇನ್ ದೋಸ್ ಚಾಯ್ಸಸ್. ಕ್ಲಿಯರ್? 45 minutes ಯು ವಿಲ್ ಸ್ಪೆಂಡ್ ಓವರ್ ಇಯರ್. ನೆಕ್ಸ್ಟ್ ಸೆಷನ್ಸ್ ಯಾವುದಿದೆ? ಸೆಕ್ಷನ್ ಡಿ, ವೆರಿ ಲಾಂಗ್ ಆನ್ಸರ್ ಕ್ವಶನ್. ಎಸ್, ಡೆಫಿನೆಟ್ಲಿ 4 marks ಕ್ವಶನ್, ಇದು ಲೆಂದಿ ಇರುತ್ತೆ. Definitely it will be lengthy over here. These questions whatever they are there will be lengthy. Challenging agiralla. Direct questions it will be. It will not be challenging. Direct questions it will be, but definitely it will be a bit what? Lengthy. Clear? Now count. You need to attempt 4 questions from here. Clear? Choice estirutte? 1 choice. Again now choice ivag nodlik hogalla. We will not see the choice sir. Lastig nodona choice. Time estirbeku illi. How much time you should keep over here? Again definitely you have to keep your 40 to 45 minutes. Clear makla? 40 to 45 minutes. So illest time agutte nodi. I will keep here 40 minutes. Clear? One question ಗೆ 10 minutes ಅಂತ ತಿಳ್ಕೊಳ್ಳಿ. One question you keep 10 minutes. 4 questions 40 minutes. ಅಷ್ಟೇ. Clear? Fine. ಲಾಸ್ಟಿಗೆ ನೋಡಿ ಸೆಕ್ಷನ್ ಇ 5 marks king question. Single question ಬರುತ್ತೆ ಇಲ್ಲಿಂದ. Correct? You will get single question from here. Single question, no choice. Clear? ಸ್ವಲ್ಪ ಲೆಂದಿ ಆಗಿರುತ್ತೆ, ಸ್ವಲ್ಪ ಅಲ್ಲ ಬಹಳನೇ ಲೆಂದಿ ಆಗಿರುತ್ತೆ, ಕ್ಯಾಲ್ಕುಲೇಷನ್ಸ್ ಇರುತ್ತೆ ಇಲ್ಲಿ. ಸೊ ಈ ಸಿಂಗಲ್ ಕ್ವಶನ್ ಈಗ ಇಫ್ ಯು ಆರ್ ವೆರಿ ಗುಡ್ ಆಟ್ ಸಾಲ್ವಿಂಗ್ ಯು ಕ್ಯಾನ್ ಫಿನಿಶ್ ಇನ್ 10 minutes. ಬಟ್ ನಾನು ಇಲ್ಲಿ 15 minutes ಅನ್ನು ಇಡ್ತಾ ಇದ್ದೀನಿ. ಕ್ಲಿಯರ್ ಸ್ಟೂಡೆಂಟ್ಸ್? ಇಸ್ ದಿಸ್ ಕ್ಲಿಯರ್ ಫಾರ್ ಯು? ನೋಡಿ ಸೆಕ್ಷನ್ ಈ ತನಕ ಬಂದು ಲಾಸ್ಟ್ ಸೆಷನ್ ಇದು.
ಇಲ್ಲಿ ನಿಮ್ಮದು ಇಲ್ಲಿಗೆ ಎಕ್ಸಾಮ್ ಮುಗೀತು, ಕರೆಕ್ಟ್ ಅಲ್ಲ? ಕೌಂಟ್ ಮಾಡೋಣ. ಇಲ್ಲಿ 15 ಮಿನಿಟ್ಸನ್ನು ಸ್ಪೆಂಡ್ ಮಾಡಿದ್ದೀವಿ. ಇಲ್ಲಿ ನೋಡಿ 45 ಮಿನಿಟ್ಸ್ ಅಂತ ತಿಳ್ಕೊಳ್ಳಿ. 1 ಅವರ್ ಆಯ್ತಾ ಇಲ್ಲಿ. ಅದಾದಮೇಲೆ ಇಲ್ಲಿ ಕೂಡ ಮತ್ತೆ 45 ಮಿನಿಟ್ಸ್. ಕ್ಲಿಯರ್? ಎಷ್ಟಾಯಿತು? 1 ಅವರ್ 45 ಮಿನಿಟ್ಸ್ ಆಯಿತು. ಹಿಯರ್ ಯು ಆರ್ ಸ್ಪೆಂಡಿಂಗ್ 20 ಮಿನಿಟ್ಸ್. ಕ್ಲಿಯರ್? ಸೊ ಪ್ರೀವಿಯಸ್ ಸೆಷನ್ ಇವನ್ ಇಫ್ ಯು ಕ್ಯಾಚ್ 40 ಮಿನಿಟ್ಸ್ ಪ್ಲಸ್ 20 ಮಿನಿಟ್ಸ್ ಇಟ್ ವಿಲ್ ಬಿ 2 ಅವರ್ಸ್. 2 ಅವರ್ಸ್ ಆಮೇಲೆ ಇಲ್ಲೇನಾಯಿತು 20 to 25 ಮಿನಿಟ್ಸ್, 2.5 ಅವರ್ಸ್. ಟೋಟಲ್ ನಿಮ್ದು ಕಂಪ್ಲೀಟ್ ಪೇಪರ್ 2.5 ಅವರ್ಸಲ್ಲಿ ಕಂಪ್ಲೀಟ್ ಆಯ್ತು ಅಂತ ತಿಳ್ಕೊಳ್ಳಿ. ಸೆಕ್ಷನ್ ಎ, ಬಿ, ಸಿ, ಡಿ ಆ್ಯಂಡ್ ಇ ಎಲ್ಲ ಸೆಕ್ಷನ್ಸ್ ನೀವು 25 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ. ಒಂದ್ಸಲ ಗೋತ್ರೂ ಮಾಡಿ ಇವಾಗ ಪೇಪರನ್ನು. ವಾಟ್ ಎವರ್ ಆಲ್ ದಿ ಸೆಕ್ಷನ್ಸ್ ಆರ್ ದೇರ್, ಕರೆಕ್ಟಾಗಿ ಬರ್ದಿದ್ದೀರಾ ಇಲ್ಲ, MCQs ಬರೆಯುವಾಗ ಅದ್ರ ಮುಂದೆ ಕರೆಕ್ಟ್ ಆನ್ಸರ್ ಮತ್ತು ಆಪ್ಷನ್ ಬರ್ದಿದ್ದೀರಾ ಇಲ್ಲ, ಅದನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ. ಸೊ ಆಲ್ ದಿಸ್ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಚೆಕ್ ಇನ್ 10 ಮಿನಿಟ್ಸ್. ಲಾಸ್ಟಿಗೆ 20 ಮಿನಿಟ್ಸ್ ಏನಿರುತ್ತಲ್ಲ ನೋಡಿ, ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಯು ವಿಲ್ ಬಿ ರಿಮೈನಿಂಗ್ ವಿತ್ ವಾಟ್? ಫೈನಲಿ ಯು ವಿಲ್ ಬಿ ರಿಮೈನಿಂಗ್ ವಿತ್ 20 ಮಿನಿಟ್ಸ್. ಸೊ ಆ 20 ಮಿನಿಟ್ಸಲ್ಲಿ ನೀವು ವಾಟ್ ಯು ಕ್ಯಾನ್ ಡೂ ಸ್ಟೂಡೆಂಟ್ಸ್, ಯು ಕ್ಯಾನ್ ಗೋ ಆ್ಯಂಡ್ ಅಟೆಂಪ್ಟ್ ದ ಚಾಯ್ಸ್ ಬೇಸ್ಡ್ ಕ್ವಶನ್ ಏನಿರುತ್ತೆ ಅದನ್ನು ಅಟೆಂಪ್ಟ್ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಟೈಮ್ ಇರಲಿಲ್ಲ ಅಂತ ತಿಳ್ಕೊಳ್ಳಿ, ನೋ ನೀಡ್ ಟು ವರಿ ಅಲ್ವಾ, ಬಿಕಾಸ್ ನೀವು ಎಕ್ಸಾಮ್ ಪೇಪರಲ್ಲಿ ನಿಮ್ಗೆ ಯಾವ್ದು ಕ್ವಶನ್ ಗೊತ್ತಿದೆ ಅದನ್ನು ನೀವು ಅಟೆಂಪ್ಟ್ ಮಾಡಿದ್ದೀರಾ. ಓಕೆ, ನಾವು ಸರ್ ಇಷ್ಟೇ ಟೈಮಲ್ಲಿ ಆಗುತ್ತಾ? ಇಲ್ಲಪ್ಪ, ಆ ರೀತಿ ಹೇಳಿಕ್ಕೆ ಬರಲ್ಲ. ಏನಾಗುತ್ತೆ ಕೆಲವೊಂದು ಸತಿ, ವಾಟ್ ವಿಲ್ ಹ್ಯಾಪನ್ ಸ್ಟೂಡೆಂಟ್ಸ್, ಸಿ ಪೇಪರ್ ಲೆಂದಿ ಬಂತಂತ ತಿಳ್ಕೊಳ್ಳಿ, ಅಂದರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಲೆಂದಿ ಇದೆ, 3 ಮಾರ್ಕ್ಸ್ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಈಸಿ ಕ್ವಶನ್ಸ್ ಇದೆ. ಅವಾಗ ನೀವು ನಿಮ್ಮದು ಟೈಮನ್ನು ಅನಲೈಸ್ ಮಾಡಬೇಕು. 1 ಮಾರ್ಕ್ಸ್ 2 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಕಂಪ್ಲೀಟ್ ಮಾಡೋಣ, 3 ಮಾರ್ಕ್ಸ್ ಲಾಸ್ಟಿಗೆ ಇಟ್ಕೊಳ್ಳೋಣ, ಹೌದೇನಿಲ್ಲ? ಸೊ ಅದು ಕೂಡ ನೀವು ಐಡಿಯಾನ ಫಾಲೋ ಮಾಡ್ಬೋದು. ದ್ಯಾಟ್ ಹೌ ಯು ವಿಲ್ ಗೆಟ್ ಟು ನೋ ಸ್ಟೂಡೆಂಟ್ಸ್ ವೆನ್ ಯು ಗೋ ಥ್ರೂ ದ ಕ್ವಶನ್ ಪೇಪರ್ ಅಟ್ ಒನ್ಸ್. ಫಸ್ಟಿಗೆ ಕ್ವಶನ್ ಪೇಪರ್ ಥ್ರೂ ಹೋಗಬೇಕು. ಆ ರೀತಿ ಅಂತ ಹೇಳಿ ಫಸ್ಟ್ 1 ಮಾರ್ಕ್ಸ್ ಬರೆದು ಆಮೇಲೆ 3 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ 1 ಮಾರ್ಕ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ ಆ ರೀತಿ ಜಗ್ಲಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ. ಆ ರೀತಿ ನೀವು ಏನಾರೇ ಜಗಲ್ ಮಾಡಿದರೆ ಪೇಪರ್ ಯಾರು ಕರೆಕ್ಟ್ ಮಾಡ್ತಾರಲ್ಲ ಅವ್ರಿಗೆ ಕೂಡ ಒಂದು ಡೌಟ್ ಆಗಿರುತ್ತೆ. ಓಕೆ, ಆನ್ಸರ್ ನಿಮ್ದು ಕರೆಕ್ಟ್ ಆಗಿದ್ರೆ ಕೂಡ ಅವ್ರ ಫ್ರಸ್ಟ್ರೇಷನ್ ಅಲ್ಲಿ ಅದು ರಾಂಗ್ ಅಂತ ಆಗ್ಬೋದು. ಅದನ್ನ ಮಾಡ್ಲಿಕ್ಕೆ ಹೋಗಬೇಡಿ. 1 ಸೆಷನ್ ಬರೀತಿದ್ದೀರಾ, ಯು ಆರ್ ರೈಟಿಂಗ್ ಯುವರ್ ಸೆಕ್ಷನ್ ಎ, ಕಂಪ್ಲೀಟ್ ದ ಸೆಕ್ಷನ್ ಎ. ಸೆಕ್ಷನ್ ಬಿ ಬರೀತಿದ್ದೀರಾ, ಕಂಪ್ಲೀಟ್ ಯುವರ್ 2 ಮಾರ್ಕ್ಸ್. ಕ್ಲಿಯರ್? 3 ಮಾರ್ಕ್ಸ್ ಇವಾಗ ಈಸಿ ಅನ್ಸಿತ್ತಂದ್ರೆ 4 ಮಾರ್ಕ್ಸ್ ಕಂಪ್ಲೀಟ್ ಮಾಡಿ ಆಮೇಲೆ 3 ಮಾರ್ಕ್ಸಿಗೆ ಬನ್ನಿ. ಬಟ್ ಈ ರೀತಿ ಜಗಲ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ದಿಸ್ ಈಸ್ ಹೌ ಯು ನೀಡ್ ಟು ಮ್ಯಾನೇಜ್ ಯುವರ್ ಟೈಮ್ ಫಾರ್ ಈಚ್ ಸೆಕ್ಷನ್ ಸ್ಟೂಡೆಂಟ್ಸ್. ಓಕೆ, ಸೊ ದ್ಯಾಟ್ ಈಸ್ ವಾಟ್ ವಿ ಹ್ಯಾಡ್ ಟು ಡಿಸ್ಕಸ್ ಟುಡೇ. ಇದನ್ನೇ ಸ್ಟ್ರಾಟಜಿಯನ್ನು ನಿಮ್ಮ ಎಕ್ಸಾಮ್ ಪೇಪರಲ್ಲಿ ಅಪ್ಲೈ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ಯು ವಿಲ್ ಏಸ್ ಇನ್ ಯೋರ್ ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್ ಸ್ಟೂಡೆಂಟ್ಸ್. ಸೊ ಫ್ರಮ್ ಮೈ ಸೈಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ದಿ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.